ಸೊ ಇವಾಗ IVF ಪ್ರೆಗ್ನೆನ್ಸಿ ಅಂತ ಹೇಳಿದಾಗ ನಿಮ್ಮ ಪೇರೆಂಟ್ಸ್ ನಿಮ್ಗೆ ಏನ್ ಹೇಳಿದ್ರು? ನೀವು ಕೂಡ ಒಂದ್ ಸ್ವಲ್ಪ ಪ್ರಿಪೇರ್ ಆಗಿರ್ಬೇಕಾಗತ್ತೆ. ಸೊ ನೀವು ನಿಮ್ ಪೇರೆಂಟ್ಸ್‌ಗೆ ಹೇಳಿದಾಗ ಅವ್ರು ಏನ್ ಹೇಳಿದ್ರು? ನನಗೆ ಅಮ್ಮ ಇಲ್ಲ ಈಗ. ಅವ್ರು ಹೋಗಿ 10 ವರ್ಷ ಆಗಿದೆ. ನನ್ನ ತಂದೆ ನಾವೇ 79 ಮೊನ್ನೆ ಕಂಪ್ಲೀಟ್ ಆಗಿದೆ ಅವರಿಗೆ. ನಮ್ಮನೆಯಲ್ಲಿ ಆ ಥರದ ವಾತಾವರಣ ಅಲ್ಲ. ನಮ್ಮನೆಯಲ್ಲಿ ವಾತಾವರಣನೇ ಬೇರೆ. ಸ್ವಲ್ಪ ಕಲೆಯನ್ನು ನಾವು ತುಂಬ ಜಾಸ್ತಿ ಹೆಚ್ಚಿಗೆ ನಾವು ಪ್ರೀತಿ ಮಾಡಿರೋವಂಥವ್ರು. ಅದು ಬರೀ ನಾನೊಬ್ಳು ಅಂತ ಅಲ್ಲ. ನನ್ನ ತಮ್ಮ, ತಂಗಿ, ಅಪ್ಪ, ಅಮ್ಮ, ನಾನು ಏನೇ ಇವತ್ತು ಮಾಡಿದ್ದೀನಿ ಅಂತ ಹೇಳಿದ್ರೆ, ಅದು ತೆರೆ ಮೇಲಿರಲಿ, ಸ್ಟೇಜ್ ಇರಲಿ, ವಾಟ್ ಎವರ್. ಐ ಕ್ಯಾನ್ ಸೇ ಐ ಹ್ಯಾವ್ ಅ ಪ್ರೊಡಕ್ಷನ್ ಹೌಸ್, ಐ ಹ್ಯಾವ್ ಪ್ರೊಡ್ಯೂಸ್ ಅ ಸಿನಿಮಾ, ಫೌಂಡೇಶನ್ ಇದೆ, ಇದು ಮಾಡ್ತೀನಿ, ಅದು ಮಾಡ್ತೀನಿ. ನಾನು ಮಾಡ್ತೀನಿ ಅಂತ ನಾನು ಒಬ್ಳು ಹೇಳ್ತಾ ಇದ್ದೀನಿ. ಆದರೆ ನನ್ನ ಹಿಂದೆ ಖಂಡಿತವಾಗ್ಲೂ ಪೂರ್ತಿ ನನ್ನ ಫ್ಯಾಮಿಲಿ ಇರೋದ್ರಿಂದನೇ ಐ ಆಮ್ ಏಬಲ್ ಟು ಡೂ ಆಲ್ ದ್ಯಾಟ್. ಸೊ ಇಟ್ ಈಸ್ ನಾಟ್ ಅ ರೆಗ್ಯುಲರ್ ಥಿಂಗ್ ಬೇರೆ ಹ್ಯಾಡ್ ಟು ಅವ್ರ ಪರ್ಮಿಷನ್ ತೊಗೊಂಡು ನಾನೇನೋ ಮಾಡಬೇಕು, ಆ ಥರದ ವಾತಾವರಣ ನಮ್ಮ ಮನೇಲಿಲ್ಲ. ನಮ್ಮ ಮನೆಯಲ್ಲಿ ಸ್ವಲ್ಪ ಹೆಚ್ಚಿಗೆ ಒಂಥರ ಅನ್ಯೋನ್ಯತೆ, ಆಮೇಲೆ ಅಪ್ಪ ಅಮ್ಮ ಸ್ನೇಹಿತರಾಗಿ ನಾವು ಕಂಡುಕೊಂಡಿರೋದು ಹೆಚ್ಚಿರೋದ್ರಿಂದ ಇಟ್ಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಅಟ್ಮಾಸ್ಫಿಯರ್ ದಟ್ ವಿ ಹ್ಯಾವ್. ಹಾಗಾಗಿ ನಾನು ಏನು ಪರ್ಮಿಷನ್ ತೊಗೊಳ್ಳೋದಾಗಲಿ ಆ ಥರದ್ದು ಯಾವುದೂ ಇರಲಿಲ್ಲ. ನನ್ನ ನಿರ್ಧಾರನ ನಾನು ತಿಳಿಪಡಿಸಿದಾಗ ಅದಕ್ಕೊಂದು ಸಂತೋಷ ಕೊಟ್ಟರು, ಒಂದು ಒಪ್ಪಿಗೆ ಕೊಟ್ಟರು. ಅದು ನನಗೆ ಸಂತೋಷ ಆಯಿತು. ಅದರ್ವೈಸ್ ಅಕಸ್ಮಾತ್ ಅವ್ರು ಹೇಳಿದ್ರು ನಾನು ಅದನ್ನೇ ಮಾಡ್ತಿದ್ದೆ, ನಾನು ಮಾಡೋದನ್ನೇ ಮಾಡ್ತಾಯಿದ್ದೆ. ಯಾಕಂದ್ರೆ ನನಗೆ ಆ ಏಜ್ ಆಗಿದೆ ಈಗ. ಐ ಡೋಂಟ್ ಹ್ಯಾವ್ ಟು ಆಸ್ಕ್ ಫಾರ್ ಪರ್ಮಿಷನ್. ಈಗ ಬೇಕಾಗಿರೋದೇನು, ನಾನು ಅವರಿಂದ ಪರ್ಮಿಷನ್ ತೊಗೊಂಡು ನಾನು ಇದು ಮಾಡ್ಬೋದಾ ಅದು ಮಾಡ್ಬೋದಾ ಅನ್ನೋ ವಯಸ್ಸಲ್ಲ ನನಗೆ. ಅವರಿಗೂ ಅದು ಗೊತ್ತು. ನನ್ನ ಜೀವನ ನಾನು ಹುಟ್ಟಿದಾಗಿಂದ ಇಲ್ಲಿವರೆಗೂ ನೋಡ್ತಾ ಬಂದಿದ್ದಾರೆ. ಸೊ ಇಟ್ ಈಸ್ ನಾಟ್ ಅಬೌಟ್ ಪರ್ಮಿಷನ್ ತೊಗೊಳ್ಳೋದಾ ಅಥವಾ ಇದು ಸರಿನಾ ತಪ್ಪಾ ಅಂತ ಕೇಳಿದ್ರೆ ಇಟ್ ಇಸ್ ನಾಟ್ ಅಬೌಟ್ ದ್ಯಾಟ್. ಅವ್ರಿಗೆ ಅವರಲ್ಲಿ ನನ್ನ ಖುಷಿಯಲ್ಲಿ ಅವರು ತಮ್ಮ ಖುಷಿನ ಕಾಣ್ತಿದ್ದಾರೆ ಅಂದರೆ ದಟ್ ಮೇಕ್ಸ್ ಮಿ ಮಚ್ ಮೋರ್ ಹ್ಯಾಪಿಯರ್.